ಇಲ್ಲಿ ನೋಡ್ಬೋದು 6ನೇ ಪ್ರಶ್ನೆಯನ್ನು 4 3 7 2 9 1 10 10 ಬಂತು. 8 4 12 6 18 2 20 20 ಬಂತು. ಇಲ್ಲಿ 9 7 16 5 21 3 24 ಬಂತು. ಇಲ್ಲಿ ನೋಡ್ಬೋದು 12 16 28 28 8 36 40. ಸೊ ಹಾಗಾಗಿ ಇಲ್ಲಿ ಯಾವ್ದು ಆನ್ಸರ್ ಆಗುತ್ತೆ? ಸಿ ಆಪ್ಷನ್ ಆಗುತ್ತೆ. ಇನ್ನು ಇಲ್ಲಿ ನೋಡ್ತಾ ಹೋಗ್ಬೋದು ಇಲ್ಲಿ ಯಾವುದಾಗುತ್ತೆ ಅಂತ. ಇಲ್ಲಿ ನೋಡಿ, ಮೊದಲಿಗೆ ಇಲ್ಲಿತ್ತು ಇವೆರಡು ಪಾಯಿಂಟ್ಗಳು. ಭಾಳ ಸಿಂಪಲ್ಲಾಗಿ ಹೇಳೋದಾದರೆ ಈ ಗೆರೆ ಇದೆಯಲ್ಲ, ನೋಡ್ಬೋದು ಬಿ ಸಿ ಡಿ ಎಲ್ಲವೂ ಕೂಡ ಈ ಗೆರೆ ಈ ಕಡೆ ಬಂದಿದೆ. ಆದರೆ ಇಲ್ಲಿ ಎ ಆಪ್ಷನ್ ಇದೆ ನೋಡಿ, ಈ ಕಡೆ ಬಂದಿದೆ. ಸೊ ಹಾಗಾಗಿ ಇದು ಒಂದು ಡಿಫರೆಂಟ್ ಇದೆ, ಇಲ್ಲಿ ಎ ಆಪ್ಷನ್ ಆಗುತ್ತದೆ. ನೆಕ್ಸ್ಟ್ ಪ್ರಶ್ನೆ ನೋಡ್ಬೋದು. ಇಲ್ಲಿ 8ನೇ ಪ್ರಶ್ನೆ ಏನಿದೆ ನೋಡ್ತಾ ಹೋಗಿ. ಇಲ್ಲಿರುವಂಥ ಪಾಯಿಂಟ್ಗಳೆಲ್ಲವೂ ಕೂಡ ಒಳಗಡೆ ಇವೆ, ಬಟ್ ಇಲ್ಲಿ ಡಿ ಆಪ್ಷನ್ ಇದೆಯಲ್ಲ ಮೇಲ್ಗಡೆ ಬಂದಿದೆ ನೋಡಿ. ಸೊ ಹಾಗಾಗಿ ಇದು ಆಗುತ್ತೆ. ಇನ್ನು ನೆಕ್ಸ್ಟ್ ಇಲ್ಲಿ ಸಮಸ್ಯೆ ಚಿತ್ರವನ್ನು ನೋಡ್ಬೋದು. ಇಲ್ಲಿ ಯಾವ ರೀತಿ ಬರುತ್ತೆ ಆನ್ಸರ್ ಅಂತ. ಈ 4 ಆಪ್ಷನ್ಸ್ಗಳಲ್ಲಿ ಇದು ನೋಡ್ಬೋದು. ಈ ಸಮಸ್ಯಾ ಚಿತ್ರದ ಇರುವಂತಹ ಏನು ಇವು ಗೆರೆಗಳಿದಾವಲ್ಲ ಎಲ್ಲವೂ ಕೂಡ ಕಡೆ ಬಂದಿದ್ದಾವೆ ಲಾಸ್ಟಿಗೆ. ಬಟ್ ಇಲ್ಲಿ ನೋಡ್ಬೋದು ಈ ಸಮಸ್ಯಾ ಚಿತ್ರ ಡಿಫ್ರೆಂಟ್ ಆಗಿದೆ. ಸೊ ಹಾಗಾಗಿ ಇದು ಬರುತ್ತೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ಬೋದು. ತ್ರಿಭುಜದ 2 ಪಾಯಿಂಟ್ಗಳನ್ನು ಕೊಡಲಾಗಿರುತ್ತೆ. ಹಾಗಾಗಿ ಯಾವುದಾಗುತ್ತೆ ಅಂತ ನೀವು ಹೇಳ್ಬೋದು. ಇಲ್ಲಿ 3 ಆಪ್ಷನ್ಸ್ಗಳಿದಾವಲ್ಲ, ಯಾವುದು ಬಿ ಸಿ ಡಿ. ಇಲ್ಲಿ ಒಂದು ಪಾಯಿಂಟ್ ಒಳಗೆ ಒಂದು ಪಾಯಿಂಟ್ ಹೊರಗೆ ಬಂದಿದೆ, ಬಟ್ ಎ ಆಪ್ಷನ್ ಇದೆ ನೋಡಿ, 2 ಹೊರಗಡೆ ಬಂದವು. ಹಾಗಾಗಿ ಇದಾಗುತ್ತೆ. ಇಲ್ಲಿ ನೋಡ್ಬೋದು ಇಲ್ಲಿ ಚೌಕವನ್ನು 4 ಭಾಗ ಮಾಡಲಾಗಿದೆ. ಇಲ್ಲಿ ಕೂಡ 4 ಭಾಗ, ಇಲ್ಲಿ ಕೂಡ 4 ಭಾಗ, ಇಲ್ಲಿ ಕೂಡ 4 ಭಾಗ ಮಾಡಲಾಗಿದೆ. ಆದರೆ ಇಲ್ಲಿ ನೋಡ್ತಾ ಹೋದರೆ ಇಲ್ಲಿ ಎಲ್ಲವೂ ಕೂಡ ತ್ರಿಭುಜಗಳಾಗಿವೆ ನೋಡ್ಬೋದು, ಎ ಸಿ ಡಿ. ಆದರೆ ಇದು ನೋಡ್ಬೋದು ಬಿ ಇದೆ ಅಲ್ಲ, ಚೌಕವಾಗಿ ಮಾರ್ಪಟ್ಟಿದೆ. ಹಾಗಾಗಿ ಈ ಗೆರೆಗಳನ್ನು ಈ ಕಡೆಯಿಂದ ಈ ಕಡೆ ಗೆರೆ ಎಳೆಯಲಾಗಿದೆ, ಬಟ್ ಇಲ್ಲಿ ಹಾಗಾಗಿಲ್ಲ. ಸೊ ಇಲ್ಲಿ ಸಮನಾಗಿ ಬಂದಿದ್ದಾವು. ಇಲ್ಲಿ ಎಲ್ಲ ಕಡೆ ತ್ರಿಭುಜಗಳಾಗಿ ವಿಂಗಡಣೆ ಆಗಿದ್ದಾವೆ, ಯಾವುದು ಎ ಸಿ ಡಿ. ಸೊ ಬಿ ಆಪ್ಷನ್ ಆಗುತ್ತದೆ. ಇಲ್ಲಿ 12ನೇ ಪ್ರಶ್ನೆ ನೋಡ್ತಾ ಹೋಗ್ಬೋದು ತಾವು ಕೂಡ ಯಾವುದಾಗುತ್ತೆ ಅಂತ ಹೇಳಿ. ಇಲ್ಲಿರುವಂಥ ಭಾಗಗಳು ಯಾವುದು ಎ ಆಗಿರ್ಬೋದು, ಸಿ ಆಗಿರ್ಬೋದು, ಡಿ ಆಗಿರ್ಬೋದು, ಒಂದೊಂದು ಹೋಲಿಕೆ ಇದಾವು. ಬಟ್ ಇಲ್ಲಿದೆಯಲ್ಲ ಬಿ ಎನ್ನುವಂಥದ್ದು ಮಾತ್ರ ಡಿಫ್ರೆಂಟ್ ಆಗಿದೆ. ಸೊ ಹಾಗಾಗಿ ಇದು ಆಗುತ್ತದೆ. ಇನ್ನು ನೆಕ್ಸ್ಟ್ ನೋಡ್ಬೋದು. ಇಲ್ಲಿ ಕೊಟ್ಟಂಥ ರೇಖೆಗಳನ್ನು ನೋಡ್ತಾ ಹೋಗಿ, ಇವು 3 ಕೂಡ ಒಂದೊಂದು ಹೋಲಿಕೆ ಇದಾವೆ, ಎ ಬಿ ಸಿ. ಇದು ಮಾತ್ರ ಡಿಫ್ರೆಂಟ್ ಆಗಿದೆ. ಸೊ ಹಾಗಾಗಿ ಗುಂಪಿಗೆ ಸೇರೋದು ಯಾವುದು ಅಂತ ನೋಡಿ ನಾವು ಕಂಡುಹಿಡಿಬೇಕಾಗುತ್ತದೆ. ಇಲ್ಲಿ ನೋಡ್ಬೋದು ಈ 3 ಕೂಡ ಎಲ್ಲವೂ ಒಂದೊಂದು ಹೋಲಿಕೆ ಇದಾವೆ, ಯಾವುದು ಎ ಬಿ ಸಿ ಮತ್ತು ಡಿ ಇದೆ ನೋಡಿ, ಇದೊಂದು ಮಾತ್ರ ಡಿಫ್ರೆಂಟ್ ಆಗಿದೆ. ಹಾಗಾಗಿ ಇದು ಆಗುತ್ತದೆ. ಈ ರೀತಿ ತಾವು ಇಲ್ಲಿ ಕಂಡುಹಿಡಿಬೇಕಾಗುತ್ತದೆ. ಮತ್ತೆ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಇಲ್ಲಿ ನೋಡ್ಬೋದು 4 ಸಮಸ್ಯಾ ಚಿತ್ರಗಳನ್ನು. ಇಲ್ಲಿ ನೋಡಿ ಎ ಆಗಿರ್ಬೋದು, ಸಿ ಮತ್ತು ಡಿ ಒಂದಕ್ಕೊಂದು ಹೋಲಿಕೆ ಇದಾವು, ಬಟ್ ಆದರೆ ಬಿ ಮಾತ್ರ ಡಿಫ್ರೆಂಟ್ ಆಗಿದೆ. ಹಾಗಾಗಿ ಇದನ್ನ ನಾವು ಆನ್ಸರ್ ತಗೋಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ಬೋದು ಈ ವೃತ್ತದಲ್ಲಿ ಚೌಕ ಇದೆ, ತ್ರಿಭುಜದಲ್ಲಿ ಮತ್ತೆ ಒಂದು ವೃತ್ತವಿದೆ, ಚೌಕದಲ್ಲಿ ಇಲ್ಲಿ ತ್ರಿಭುಜ ಇದೆ. ಬಟ್ ಇಲ್ಲಿ ಮಾತ್ರ ಡಿಫ್ರೆಂಟ್ ಆಗಿದೆ ನೋಡ್ಬೋದು. ಅಂದರೆ ಅದೇ ರೀತಿಯಾಗಿರುವಂಥ ಚಿತ್ರ ಒಳಗಡೆ ಕೂಡ ಬಂದಿದೆ. ಸೊ ಇದು ಆನ್ಸರ್ ಆಗುತ್ತದೆ. ಇಲ್ಲಿ ನೋಡಬಹುದು ಪ್ರಶ್ನೆಯನ್ನು. ಈ 4 ಸಮಸ್ಯಾ ಚಿತ್ರಗಳಲ್ಲಿ ಇಲ್ಲಿ 6 ಬಾಹುಗಳಿಗೆ 6 ರೇಖೆ, 4 ಬಾಹುಗಳಿಗೆ 3 ಬಾಹುಗಳಿರುವ ಚಿತ್ರಕ್ಕೆ 3 ಗೆರೆಗಳು ಬಂದಿದ್ದಾವೆ. ಬಟ್ ಇಲ್ಲಿ ಮಾತ್ರ 2 ಗೆರೆ ಬಂದಿದ್ದಾವೆ. ಸೊ ಇದು ಆನ್ಸರ್ ಆಗುತ್ತೆ, ಎ ಆಪ್ಷನ್. ಇಲ್ಲಿ ನೋಡಿ ಎ ಬಿ ಸಿ ಡಿ ಆಪ್ಷನ್ಸ್ಗಳು ನೋಡ್ತಾ ಹೋದಾಗ ಇಲ್ಲಿ ಎಲ್ಲವೂ ಕೂಡ ಈ ಪೆನ್ಸಿಲ್ ಚಿಹ್ನೆಗಳು ಒಳಗಡೆ ಇದಾವೆ ನೋಡ್ಬೋದು, ಯಾವುದು ಎ ಸಿ ಡಿ. ಬಟ್ ಬಿ ಮಾತ್ರ ಅಪೋಸಿಟ್ ದಿಕ್ಕಿನಲ್ಲಿ ಬಂದಿದ್ದಾವೆ. ಸೊ ಇದು ಆನ್ಸರ್ ಆಗುತ್ತದೆ. ಇಲ್ಲಿ ನೋಡ್ತಾ ಹೋಗಿ ಸೇಮ್ ಆಗಿರುವ ಚಿತ್ರ ಇಲ್ಲಿ ನೋಡ್ತಾ ಹೋದರೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ ಇದೇ ರೀತಿಯ ಚಿತ್ರ ಇದೆ, ಇಲ್ಲಿ ಇದೇ ರೀತಿಯ ಚಿತ್ರ ಇದೆ ಸೇಮ್ ಅದರ ಮೇಲುಗಡೆ. ಬಟ್ ಇಲ್ಲಿ ಮಾತ್ರ ತ್ರಿಭುಜ ಇದೆ, ಅದರ ಮೇಲೆ ಒಂದು ಆಯತದ ಚಿತ್ರ ಬಂದಿದೆ. ಸೊ ಇಲ್ಲಿ ಎ ಆಪ್ಷನ್ ಆಗುತ್ತದೆ. ಇಲ್ಲಿ ನೋಡ್ತಾ ಹೋಗ್ಬೋದು. 20ನೇ ಪ್ರಶ್ನೆ ನೋಡ್ತಾ ಹೋದರೆ ಯಾವ ಸರಿ ಅಂತ ಗೊತ್ತಾಗುತ್ತೆ. ಬಿ ಸಿ ಡಿ 3 ಕೂಡ ಸೇಮ್ ಇದಾವೆ. ಇಲ್ಲಿ ನೋಡ್ಬೋದು ಇದು ಮಾತ್ರ ಡಿಫ್ರೆಂಟ್ ಆಗಿದೆ. ಸೊ ಇದು ಆನ್ಸರ್ ಆಗುತ್ತದೆ. ಇನ್ನು ನೆಕ್ಸ್ಟ್ ನೋಡ್ಬೋದು. ಇಲ್ಲಿ ಎಲ್ಲವೂ ಕೂಡ ರೇಖಾಗಣಿತ ಚಿತ್ರಗಳದಾವೆ, ಯಾವುದು ಬಿ ಆಗಿರ್ಬೋದು, ಸಿ ಮತ್ತು ಡಿ. ಇಲ್ಲಿ ಎ ಮಾತ್ರ ಕೇವಲ ಒಂದು ಕೋನದ ಚಿತ್ರ ಅಥವಾ 2 ರೇಖೆಗಳಿಂದ ಆದಂಥ ಒಂದು ಆಕೃತಿ ಇದೆ. ಸೊ ಇಲ್ಲಿ ಎ ಆಪ್ಷನ್ ಆಗುತ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋಗಿ ಇಲ್ಲಿ ಯಾವ್ದು ಬರುತ್ತೆ ಅಂತ ಹೇಳ್ತಾರೆ ನೀವೇ ಕೂಡ. ಇಲ್ಲಿ ನೋಡ್ರಿ ಬಿ ಸಿ ಡಿ ಇವು ಯಾವ ಕೂಡ ನೀಟಾಗಿ ರೇಖೆಗಳು ಬಂದಿಲ್ಲ. ಬಟ್ ಇಲ್ಲಿ ನೋಡಿ ಸ್ಪಷ್ಟವಾಗಿ ಬಂದಿದೆ. ಹಾಗಾಗಿ ಇದು ಎ ಆಗುತ್ತೆ. ಇವು 3 ಕೂಡ ಒಂದೊಂದು ಹೋಲಿಕೆ ಇದಾವೆ. ಇಲ್ಲಿ ನೋಡ್ಬೋದು 16, 25, 35, 36. ಇದು 4 4 16 ವರ್ಗಗಳ ಸಂಖ್ಯೆ. ಇದು 5 5 25, 6 6 36. ಬಟ್ ಇದು ಮಾತ್ರ ಆಗೋದಿಲ್ಲ. ಸೊ ಇಲ್ಲಿ 35 ಆಗುತ್ತೆ. ಎ ಬಿ ಸಿ ಇದೆ, ನೆಕ್ಸ್ಟ್ ತ್ರಿಭುಜ ಇದೆ. ಸೊ ನೀವೇ ಹೇಳ್ಬಿಡ್ತೀರಿ ಇದು ತ್ರಿಭುಜ ಆಗುತ್ತೆ ಅಂತ.
ಇಲ್ಲಿ ನೋಡ್ಬೋದು ನೆಕ್ಸ್ಟ್ ಪ್ರಶ್ನೆಯನ್ನು, ಎಲ್ಲವೂ ಕೂಡ ಯಾವ್ದ್ಯಾವುದು ಅಂದರೆ ಎ ಸಿ ಡಿ ಒಂದನ್ನೊಂದು ಹೋಲಿಕೆ ಇದಾವೆ ನೋಡಿ, ಸೇಮ್ ಇದಾವೆ. ಬಟ್ ಇಲ್ಲಿ ನೆಕ್ಸ್ಟ್ ಯಾವುದು ಅಂದರೆ ಇಲ್ಲಿ ಬಿ ಇದೆಯಲ್ಲ, ಇದು ಡಿಫ್ರೆಂಟ್ ಆಗಿದೆ, ಹಾಗಾಗಿ ಇಲ್ಲಿ ಬಿ ಬರುತ್ತೆ. ಇಲ್ಲಿ ನೋಡ್ಬೋದು ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋಗಿ, ಇಲ್ಲಿ ಏರೋ ಮಾರ್ಕ್ ಬಂದಿದೆ, ಇಲ್ಲಿ ಏರೋ ಮಾರ್ಕ್ ಬಂದಿದೆ, ಇಲ್ಲಿ ಏರೋ ಮಾರ್ಕ್ ಇದೆ, ಇಲ್ಲಿ ಇದೆ, ಆದರೆ ಡಿಫ್ರೆಂಟ್ ಆಗಿರೋದು ಯಾವುದು ಅಂತ ನೀವು ಹೇಳ್ಬಿಡ್ತೀರಿ. ಇಲ್ಲಿ ನೋಡಿ ಡಿ ಆಪ್ಷನ್ಗಳಲ್ಲಿ ಯಾವ ರೀತಿ ಬಂದಿದೆ ಅಂದರೆ ಇಲ್ಲಿ ನೋಡ್ಬೋದು ಇಲ್ಲೊಂದು ಗೆರೆ ಬಂದಿದೆ, ಬಟ್ ಇಲ್ಲಿ ಎಲ್ಲ ಕಡೆ ಯಾವ ರೀತಿ ಗೆರೆ ಬಂದಿಲ್ಲ. ಸೊ ಹಾಗಾಗಿ ಇಲ್ಲಿ ಡಿ ಆಪ್ಷನ್ ಆಗುತ್ತೆ. ಇಲ್ಲಿ ನೋಡಿ 27ನೇ ಪ್ರಶ್ನೆ, ಇಲ್ಲಿ ನೋಡ್ತಾ ಹೋದರೆ ತಾವು ಕೂಡ ಹೇಳ್ತೀರಿ ಎಲ್ಲವೂ ಕೂಡ ಇಲ್ಲಿ ಗೆರೆಗಳೇ ಬಂದಿದ್ದಾವೆ, ಇಲ್ಲಿ ಗೆರೆ ನಡು ಬಂದಿಲ್ಲ, ಮತ್ತು ಇಲ್ಲಿ ಪಾಯಿಂಟ್ ನೋಡ್ಬೋದು ಬ್ಲಾಕ್ ಇದಾವೆ ಎಲ್ಲ ಕಡೆ, ಇಲ್ಲಿ ಇಲ್ಲ. ಸೊ ಆಗುತ್ತೆ. ಇನ್ನು ಬಿ ಎ ಟಿ, ಇದು ಟಿ ಎ ಬಿ, ಇಲ್ಲಿ ಬಿ ಟಿ ಎ, ಇಲ್ಲಿ ಬಿ ಐ ಟಿ ಅಂತಿದೆ. ಇವೇ ಅಕ್ಷರ ಹಿಂದೆ ಮುಂದೆ ಬಂದಿದ್ದಾವೆ. ಇಲ್ಲಿ ನೋಡ್ಬೋದು ಬಿ ಎ ಟಿ ಅಂತಿದೆ, ಇಲ್ಲಿ ಟಿ ಎ ಬಿ ಇದೆ, ಇಲ್ಲಿ ಬಿ ಟಿ ಎ ಇದೆ. ಬಟ್ ಬಿ ಐ ಟಿ ಅನ್ನುವಂಥ ಅಕ್ಷರ ಒಂದು ಆ ಎನ್ನುವಂಥದ್ದು ಹೊಸದಾಗಿ ಬಂದೈತಿ. ಸೊ ಇದು ಆಗುತ್ತದೆ ಡಿ ಆಪ್ಷನ್ ಆಗುತ್ತೆ. ಈ ರೀತಿಯಾಗಿ ತಾವು ಕಂಡುಹಿಡಬೇಕಾಗುತ್ತೆ. ಇನ್ನೂ ಸ್ವಲ್ಪ ಪ್ರಶ್ನೆಗಳು ನೋಡೋಣ. ನೋಡ್ಬೋದು ಇಲ್ಲಿ ವೃತ್ತ, ಚೌಕ ಇದೆ, ಇವೆಲ್ಲವೂ ಕೂಡ ಯಾವುದು ಎ ಮತ್ತು ಬಿ, ಹಾಗೂ ಇಲ್ಲಿ ಡಿ ಆಪ್ಷನ್ ಇದೆ ನೋಡಿ. ಡಿ ಆಪ್ಷನ್ನು ಎ ಬಿ ಡಿ ಸಮನಾಗಿ ಎರಡು ಭಾಗ ಆಗಿದ್ದಾವೆ, ಬಟ್ ಸಿ ಆಪ್ಷನ್ನು ಆಗಿಲ್ಲ, ಹಾಗಾಗಿ ಸಿ ಆಗುತ್ತೆ. ಇದು ನೋಡ್ಬೋದು, ಇದು 6 ಬಾಹುಗಳ ಆಕೃತಿ ಇದೆ. ಇಲ್ಲಿ ನೋಡ್ಬೋದು ಇದು ಶಂಕುವಿನ ಚಿತ್ರ ಇದೆ. ಇನ್ನು ಇಲ್ಲಿ ನೋಡ್ಬೋದು ವೃತ್ತ ಇದೆ, ಬಟ್ ಇಲ್ಲಿ ಮಾತ್ರದೊಂದು ಸಮಸ್ಯಾ ಚಿತ್ರ ಬೇರೆನೇ ಇದೆ. ಸೊ ಇದು ಆಗುತ್ತದೆ. ಇಲ್ಲಿ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಇಲ್ಲಿ 4 ಸಮಸ್ಯಾ ಚಿತ್ರಗಳಲ್ಲಿ ನೋಡ್ಬೋದು ಎಲ್ಲವೂ ಕೂಡ ಸೇಮ್ ಚಿತ್ರಗಳಿದಾವೆ. ಇಲ್ಲಿ ನೋಡ್ಬೋದು ಒಂದು ದೊಡ್ಡದು ಒಂದು ಚಿಕ್ಕದಿದೆ. ಸೊ ಇದು ಎ ಆಗುತ್ತದೆ. ಇನ್ನು ಇಲ್ಲಿ ನೋಡ್ಬೋದು ಇಲ್ಲಿ ಎ ಎಫ್ ಓ ಜೆಡ್ ಅಂತಿದೆ. ಇಲ್ಲಿ ಎದಿಂದ ಎಫ್ದವರೆಗೂ ಎಷ್ಟು ವ್ಯತ್ಯಾಸ ಇದೆ ನೋಡ್ತಾ ಹೋದರೆ ಇಲ್ಲಿ 6 ಅಕ್ಷರಗಳು ಬರ್ತವೆ. ಇಲ್ಲಿ ಎಫ್ದಿಂದ 7 ಅಕ್ಷರಗಳು ಬರ್ತವೆ. ಬಟ್ ಇಲ್ಲಿ ಓದಿಂದ 7 ಅಥವಾ 8 ಅಕ್ಷರಗಳು ಬರುವುದಿಲ್ಲ, ಹಾಗಾಗಿ ಇಲ್ಲಿ ಜೆಡ್ ಆಪ್ಷನ್ ಆಗುತ್ತದೆ. ಇಲ್ಲಿ ನೋಡ್ತಾ ಹೋಗ್ಬೋದು, ಇಲ್ಲಿ ಎಲ್ಲವೂ ಕೂಡ 4ನೇ ಸಮಸ್ಯೆ ಚಿತ್ರ ನೋಡ್ಬೋದು. ಡಿ ಆಗಿರ್ಬೋದು, ಸಿ ಮತ್ತು ಬಿ ಮೂರು ಕೂಡ ಇಲ್ಲಿ ನೋಡ್ತಾ ಹೋಗ್ಬೋದು ಹೇಗಿದೆ ಅಂತ ಹೇಳಿ. ನೋಡಿ ಇಲ್ಲಿ ಎಲ್ಲವೂ ಕೂಡ ನೋಡ್ತಾ ಹೋದಾಗ ಯಾವ ರೀತಿ ಇದೆ, ಬಟ್ ಇಲ್ಲಿ ನೋಡಿ ಎಲ್ಲವೂ ಕೂಡ ಒಂದರಲ್ಲಿನೇ ಬಂದಿದ್ದಾವೆ ಅಷ್ಟು, ಹಾಗಾಗಿ ಇಲ್ಲಿ ಎ ಆಪ್ಷನ್ ಆಗುತ್ತದೆ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಒಂದು ಸಮಸ್ಯಾ ಚಿತ್ರವನ್ನು ಕೊಟ್ಟಾಗ ಎಲ್ಲವೂ ಕೂಡ ನೋಡ್ಬೋದು ಇದೇ ಭಾಗದಲ್ಲಿದ್ದಾವೆ, ಬಟ್ ಇಲ್ಲಿದೆ ಅಲ್ಲ ಬಿ ಆಪ್ಷನ್ ನೋಡಿ. ಇದು ಈ ಪಾಯಿಂಟ್ಗಳು ನೋಡ್ಬೋದು ಈ ಕಡೆ ಬಂದಿದೆ. ಸೊ ಇಲ್ಲಿ ಬಿ ಆಪ್ಷನ್ನು ಆಗುತ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ಬೋದು. ಇಲ್ಲಿ ನೋಡಿ ಇಲ್ಲಿ ಎಷ್ಟು ತ್ರಿಭುಜಗಳಿವೆ, ಇಲ್ಲಿ 6 ಇವೆ, ಇಲ್ಲಿ ಕೂಡ 6 ಇವೆ, ಇಲ್ಲಿ 4 ಇವೆ. ಬಟ್ ಇಲ್ಲಿ ನೋಡಿ ಕೊಟ್ಟಂತಹ ರೇಖೆ ಯಾವ ರೀತಿ ಇದೆ ಅಂದರೆ ಸರಿಯಾದ ದಿಕ್ಕಿನಲ್ಲಿ ರೇಖೆಗಳನ್ನು ಹೊಡೆಯಲಾಗಿದೆ, ಸಮನಾಗಿ ಭಾಗಗಳಿಗೆ ಇಲ್ಲಿಂದ ನೋಡ್ಬೋದು ಇಲ್ಲಿ ಸಮ ಭಾಗಗಳಾಗಿ ಬಂದಿಲ್ಲ, ಹಾಗಾಗಿ ಇಲ್ಲಿ ಎ ಆಪ್ಷನ್ನು ಆಗುತ್ತದೆ. ನೆಕ್ಸ್ಟ್ ಪ್ರಶ್ನೆ ನೋಡ್ಬೋದು. ಇಲ್ಲಿ ನೋಡಿ ಇಲ್ಲಿ ಕೊಟ್ಟಿರುವಂಥ ರೇಖೆ ಯಾವ ರೀತಿ ಇದಾವಂತ ನೀವು ಕೂಡ ಹೇಳ್ತೀರಿ. ಇಲ್ಲಿ ಯಾವ ತ್ರಿಭುಜಗಳು ಯಾವ ರೀತಿ ಬಂದಿದಾವಂತ ಇಲ್ಲಿ ನೋಡ್ಬೋದು. ಯಾವುದು ಬಿ ಸಿ ಡಿ ಯಾವ ಕೂಡ ಲಂಬಕೋನ ತ್ರಿಭುಜ ಇಲ್ಲ, ಬಟ್ ಇಲ್ಲಿದೆ ಅಲ್ಲ ಇದೊಂದು ಲಂಬಕೋನ ತ್ರಿಭುಜ ಆಗಿದೆ. ಸೊ ಎ ಆಪ್ಷನ್ ಬರುತ್ತದೆ. ಇನ್ನು ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಬಿ, ಇಲ್ಲೆಲ್ಲ ಕಡೆ ಬಿ ಅಕ್ಷರ ಕೊಡಲಾಗಿರುತ್ತೆ. ಇಲ್ಲಿ ರೇಖೆಗಳು ನೋಡ್ಬೋದು, ಇಲ್ಲಿ ಒಂದು ಬಂದಿದೆ, ಇಲ್ಲಿ ಒಂದು, ಇಲ್ಲಿ ನೋಡ್ಬೋದು ಲಾಸ್ಟ್ನೇ ಆಪ್ಷನ್ 2 ರೇಖೆಗಳು ಬಂದಿದ್ದಾವೆ ನೋಡ್ರಿ, ಹಾಗಾಗಿ ಅದು ಆಗುತ್ತದೆ. ಇನ್ನು ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಇಲ್ಲಿ ಎಲ್ಲವೂ ಕೂಡ 3 ಸಮಸ್ಯೆ ಚಿತ್ರಗಳು ಬಿ ಸಿ ಡಿ ಇದಾವಲ್ಲ ಎಲ್ಲವೂ ಸಮ ಭಾಗಗಳಾಗಿ ಬಂದವು. ಇಲ್ಲಿ ನೋಡ್ಬೋದು ಎ ಆಪ್ಷನ್ ಇದು ಡಿಫ್ರೆಂಟ್ ಇದೆ. ಇನ್ನು ಇಲ್ಲಿ ನೋಡ್ಬೋದು ಇಲ್ಲಿ ತ್ರಿಭುಜ, ವೃತ್ತ, ಚೌಕ, ಅದೇ ರೀತಿ ಇಲ್ಲಿ ನೋಡ್ಬೋದು ಇಲ್ಲಿ ಯಾವುದು ಎ ಬಿ ಸಿ ಮೂರು ಕೂಡ ಒಂದನ್ನೊಂದು ಹೋಲಿಕೆ ಆಗ್ತವೆ. ಇಲ್ಲಿ ನೋಡ್ಬೋದು 2 ಚೌಕಗಳು ಬಂದೆವು, ಹಾಗಾಗಿ ಡಿ ಆಪ್ಷನ್ ಆಗುತ್ತದೆ. ಇನ್ನು ಇಲ್ಲಿ ನೋಡ್ಬೋದು ನೆಕ್ಸ್ಟ್ ಪ್ರಶ್ನೆ. ಇಲ್ಲಿ 2 ಸಮಭಾಗ, ಇಲ್ಲಿ 2 ಸಮಭಾಗ, ಇದು 2 ಸಮಭಾಗ, ಡಿ ಆಪ್ಷನ್. ಬಟ್ ಸಿ ಇದೆಯಲ್ಲ ಸಮಭಾಗ ಆಗಿಲ್ಲ, ಹಾಗಾಗಿ ಸಿ ಆಗುತ್ತದೆ. 2 ತ್ರಿಭುಜ, ಚೌಕ, ಇಲ್ಲಿ 2 ಪಂಚಭುಜಾಕೃತಿ ಬಂದವು, ಬಟ್ ಸಿ ಆಪ್ಷನ್